ಬಳ್ಳಾರಿಯ ಜಿಲ್ಲೆಯಲ್ಲಿ ಏನು ವಿದ್ಯಾರ್ಥಿಯ ಧ್ವನಿ ಅಂತ ಹೋರಾಟವನ್ನು ಮಾಡಿದ್ದೀವಿ. ಇದು ರಾಹುಲ್ ಗಾಂಧಿಯವರ ಹೋರಾಟ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪೇಪರ್ ಲೀಕಿಂದ ನೋವನ್ನು ಅನುಭವಿಸಿದ್ದಾರೆ. ಅವರ ಫ್ಯಾಮಿಲಿ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಈ ರೀತಿಯ ವ್ಯವಸ್ಥೆಗೆ ಹೊಣೆಗಾರಿಕೆಯನ್ನು ಯಾರು ಕೂಡ ತಗೊಂತಾ ಇಲ್ಲ. ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕು ಅಂತ ಒತ್ತಾಯಿಸಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಆಗಸ್ಟ್ 9ನೇ ತಾರೀಕು ಡೆಲ್ಲಿ ಚಲೋ ಇಟ್ಕೊಂಡಿದ್ದೀವಿ. ಡೆಲ್ಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಚಾತೋಂಕಿ ಗೂಂಜ್ ಎಂಬ ಹೆಸರಲ್ಲಿ ಈ ಒಂದು ಹೋರಾಟವನ್ನು ರಾಹುಲ್ ಗಾಂಧಿ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. 28 ಸ್ಟೇಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಎಜುಕೇಷನ್ ಹಬ್ ಇದೆ ಅಲ್ಲೆಲ್ಲ ಕೂಡ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾವು ವಿದ್ಯಾರ್ಥಿಗಳಿಗೆ, ಜನರಿಗೆ, ಪೇರೆಂಟ್ಸ್ಗೆ ತಿಳಿಸ್ತಾ ಇದ್ದೀವಿ, ಬಿಜೆಪಿ ಈ ಒಂದು ಪೇಪರ್ ಲೀಕನ್ನು ಮಾಡ್ತಾ ಇದೆ. ಈ ಮಾಫಿಯಾದಲ್ಲಿ ಬಿಜೆಪಿ ಅವರು ಇದ್ದಾರೆ. ಅವರ ಮಕ್ಕಳಿಗೋಸ್ಕರ ಬಡವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಈ ಬೆಂಗಳೂರಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಬರ್ತಾರೆ, ಏನು ಚಾತುರ್ಯ ಗುಂಜ್ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಮ್ಮ ಉದ್ದೇಶ ಇಷ್ಟೇ, ಜಲ್ದಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಈ ಹೊಣೆಗಾರಿಕೆಯನ್ನು ಅವ್ರು ಹೊರಬೇಕು. ಛಾತ್ರೋಂಕ ಗೂಂಜ್ ಅಂದರೆ ಹುಡುಗರ ಧ್ವನಿ. ಇದು ತಮಗೆ ತಿಳಿದಿಕ್ಕಂಥ ವಿಷಯ. ನೀಟ್ ಪೇಪರ್ ಲೀಕು ಈ ವರ್ಷ ಅಲ್ಲ, ಹಲವಾರು ವರ್ಷಗಳಿಂದ ನಡೀತಾ ಇದೆ. CBSE, ನೀಟು ಇವೆಲ್ಲ ಮತ್ತು NTA ಅಂದರೆ ಏಜೆನ್ಸಿ ಅವರು ಏನು ಮಾಡ್ತಾ ಇದ್ದಾರೆ, ನ್ಯಾಷನಲ್ ಟ್ರೈನಿಂಗ್ ಏಜೆನ್ಸಿ, ಅವರ ಮೇಲೆ ಹುಡುಗರ ಮೇಲೆ ಅನ್ಯಾಯ ಆಗ್ತಿರೋದ್ರ ಮೇಲೆ ನಮ್ಮ ಯುವ ನಾಯಕರು ಆದ ರಾಹುಲ್ ಗಾಂಧಿ ಅವರು ಇವರ ಹಕ್ಕಿನ ಸಲುವಾಗಿ ಇಡೀ ದೇಶದಲ್ಲೇ ಹೋರಾಟ ಮಾಡಬೇಕಂತ ನಡೆಸ್ತಕ್ಕಂಥದ್ದು. ಇವತ್ತು ಬಳ್ಳಾರಿ ಡಿಸ್ಟಿಕ್ಕಿಗೆ ನಮ್ಮ ಸ್ಟೇಟ್ ಅಧ್ಯಕ್ಷ, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಂಜುನಾಥ್ ಗೌಡರು ಬಂದು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗ ನಿಮಗೆ ಗೊತ್ತಿರ್ತಕ್ಕಂಥ ವಿಷಯ, ಲಾಸ್ಟ್ 10 ವರ್ಷದಲ್ಲಿ ಒಂದು 89 ಪೇಪರ್ ಲೀಕ್ಸ್ ಆಗಿದ್ದಾವೆ. 89 ಪೇಪರ್ ಲೀಕ್ಸ್ನಲ್ಲಿ ಅದರಲ್ಲಿ ಒಪ್ಕೊಂಡಿಲ್ಲ ಅವರು. ಎಷ್ಟು CBI ಎನ್ಕ್ವೈರಿ ಆದಮೇಲೆ ಒಪ್ಕೊಂಡಿದ್ದಾರೆ, ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಒಪ್ಕೊಂಡಿದ್ದಾರೆ. ಅಂದರೆ ಅನ್ಯಾಯ ಆಗ್ತಾನೇ ಇದೆ. ಸರ್ಕಾರ ಅನ್ಯಾಯ ಮಾಡ್ತಾ ಇರ್ತಾರೆ, ಅವ್ರನ್ನ ಕಾಪಾಡ್ತಾ ಇದ್ದಾರೆ. ಅದರ ಅರ್ಥ ಏನು? CBI ಎನ್ಕ್ವೈರಿ ಆಗಬೇಕು, ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಂದ್ರೆ ಅದರ ಅರ್ಥ ಏನು? ಸರ್ಕಾರವೇ ಇದು ರಚಿಸ್ತಾ ಇದೆ, ಸರ್ಕಾರವೇ ಮಾಡ್ತಾ ಇದೆ. ಒಂದು ನಾಗ್ಪುರ್ ಪೇಪರ್ ಲೀಕ್ನಿಂದ ಸ್ಟಾರ್ಟ್ ಆಗಿದ್ದು 10 ಲಕ್ಷ ಒಂದು ಸ್ಟಾರ್ಟ್ ಮಾರಾಟ ಆಗಿದ್ದು, ಮತ್ತೆ ಹೋಗಿ ರಾಜಸ್ಥಾನ್, ಕೇರಳ 10 ಲಕ್ಷದಿಂದ ಕೋಟಿದಿಂದ 10 ಕೋಟಿ ಅಷ್ಟು ದುಡ್ಡು ವ್ಯವಹಾರ ನಡೆದಿದೆ. ಇದು ನಡ್ಕೊಂತ ಬರ್ತಾ ಇದೆ. ಅದಲ್ಲದೆ ತಮಗೆ ಹೇಳ್ಬೇಕಂದ್ರೆ ಅವ್ಯವಸ್ಥೆ, ಏಜೆನ್ಸಿಗಳು ನಡೆಸ್ತಕ್ಕಂಥ ಅವ್ಯವಸ್ಥೆ ಸಾಕಷ್ಟಿದೆ. ಏನಪ್ಪ ಅಂದರೆ ಇವತ್ತು ಹೊಸದಾಗಿ ಹೇಳ್ಬೇಕಂದ್ರೆ, ಇವತ್ತು CBSE ಒಂದು ಸಿಲೆಬಸ್ಸು ಟೆಕ್ಸ್ಟ್ ಬುಕ್ ಬಂದಿಲ್ಲ. ಇನ್ನು ಹುಡುಗರು ಓದ್ತಾ ಇದ್ದಾರೆ. ಪ್ರತಿ ವರ್ಷ ಚಾಪ್ಟರ್ ಚೇಂಜ್ ಮಾಡಿಬಿಡ್ತಾರೆ. ಶಿವ, ರಾಮು ಎಲ್ಲೆಲ್ಲ ತೆಗೆದು ಬಿಡ್ತಾರೆ. ಅವ್ರಿಗೆ ಯಾವ್ದು ಬೇಕಾದ ಹಾಕ್ತಾರೆ. ಟೆಕ್ಸ್ಟ್ ಬುಕ್ನಲ್ಲಿ ಪ್ರಿಂಟ್ ಆಗಲ್ಲ, ಹುಡುಗರು ಓದಬೇಕಂತಾರೆ. ಯಾವ ರೀತಿ ಓದಬೇಕು ಅವರು? ಈಗ ಈ ಅನ್ಯಾಯ ಆಗ್ತಕ್ಕಂಥ ಹುಡುಗರಿಗೆ ಎಂಥದ್ದು ಒಂದು ಉದಾಹರಣೆ ಕೊಡ್ತೀನಿ. ಒಂದು ನಾಗ್ಪುರ ಹುಡುಗಿಗೆ ಹಾಲ್ ಟಿಕೆಟ್ ಅಬುದುಬೈ ಕೊಟ್ಟಿದ್ದಾರೆ. ಅಬುದುಬೈ ಪ್ರಿಂಟ್ ಹಾಕಿದೆ ಸೆಂಟರ್. ಈ ಟೈಪ್ ನಡೀತಾ ಇದೆ. ಅವ್ರು ಎಲ್ಲಿ ಹೋಗಿ ಬರಿಬೇಕು? ಎಷ್ಟು ಸುಸೈಡ್ ಆಗಿದೆ. ಅವರು ಇವತ್ತಿನವರೆಗೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಮಾತು ಹೇಳ್ತಾ ಇಲ್ಲ, ಸಾರಿ ಕೇಳ್ತಾ ಇಲ್ಲ. ಇಡೀ ದೇಶ ನೋಡ್ತಾ ಇದೆ. ಅಷ್ಟು ನಾಚಿಕೆ ಇಲ್ಲ ಅವರಿಗೆ. ಪ್ರಧಾನಮಂತ್ರಿಯವರಾಗಲಿ, ಎಜುಕೇಷನ್ ಮಿನಿಸ್ಟರ್ ಆಗಲಿ, ನೀಟು ಡೈರೆಕ್ಟರ್ಗಳು, ಕಮಿಟಿಗಳು ಒಂದು ಮಾತು ಮಾತಾಡ್ತಾ ಇಲ್ಲ. ನಾಚಿಕೆ ಇಲ್ದಂಗೆ ಮಾಡ್ತಾ ಇದ್ದಾರೆ. ನಾವು ಹುಡುಗರು ಪರವಾಗಿದ್ದೀವಿ. ಈಗ ಆಗಲೇ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ, ನೀವು ನೀಟ್ ಬಿಟ್ಬಿಡಿ, ನಮಗೆ ನೀಟ್ ಬೇಡ, ನಾವು ಮೊದಲು CEC ನಾವು ಕರೆಕ್ಟಾಗಿ ಮಾಡ್ತಾ ಇದ್ವಿ, ಹುಡುಗರಿಗೆ ಚೆನ್ನಾಗಿದೆ, ಎಲ್ಲ ಇದೆ. ಸೌತ್ ಇಂಡಿಯಾದಲ್ಲಿ ನಾನು ಇನ್ನೊಂದು ಹೇಳ್ಬೇಕಂದ್ರೆ, ಸೌತ್ ಇಂಡಿಯಾದಲ್ಲಿ ಹೈಯೆಸ್ಟ್ ಮೆಡಿಕಲ್ ಕಾಲೇಜುಗಳು, ಹೈಯೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಹಬ್ಬಿದ್ದಾವೆ. ಇಲ್ಲಿ ಓದ್ತಕ್ಕಂಥ ಹುಡುಗರು ಇಲ್ಲಿ ಬರ್ತಾ ಇದ್ದಾರೆ. ಈ ಮೋಸದಿಂದ
ಅವರು ಪಾಸ್ ಆಗಿ ಬರ್ತಕ್ಕಂಥ ನಾರ್ತ್ ಇಂಡಿಯನ್ಸು ಇಲ್ಲಿ ಪೆನಿಟ್ರೇಟ್ ಮಾಡಲಿಕ್ಕೆ ಇದು ಒಂದು ಕುತಂತ್ರ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನಿವತ್ತು ಪ್ರೊಟೆಸ್ಟ್ ಮಾಡಿರೋ ಒಂದು ವಿದ್ಯಾರ್ಥಿಗಳ ಮುಖಾಂತರ ಇವತ್ತೇನು ಕಾರಣ ಅಂದರೆ ಇತ್ತೀಚೆಗೆ ನಡೆದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸೋರಿಕೆ ಆಗಿದೆ, ಮರುಪರೀಕ್ಷೆ ಆಗಿದೆ. ಆದರೆ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಇಲ್ಲಿವರೆಗೂ ರಾಜೀನಾಮೆ ಕೊಟ್ಟಿಲ್ಲ. ಅದೇ ನಮ್ಮ ರಾಜ್ಯದಲ್ಲಿ ಏನಾದರೂ ಆದರೆ ಇದೇ RSS ಬೊಂಬಡ ಪಡ್ಕೊಂಡು ಸತ್ಯಾಗ್ರಹ ಕೂಡೋದೇನೋ, ಮುತ್ತಿಗೆ ಹಾಕೋದೇನೋ ಅವೆಲ್ಲ ಮಾಡ್ತಾರೆ. ಈಗ ಎಲ್ಲಿ ಹೋಗಿದ್ದಾರೆ ಇವರು? ರಾಷ್ಟ್ರೀಯ ಏನು ನಡೀತಾ ಐತೆ ಕೇಂದ್ರ ಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ದಂಗೆ ಉಡಾಫೆ ಒಂದು ಇದು ಕೊಡ್ತಾ ಇದ್ದಾರೆ. ಅದನ್ನು ಒತ್ತಾಯಿಸಿ ಇವತ್ತು ನಾವು ಬಳ್ಳಾರಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಅದೇ ರೀತಿ ನಡೆದಂಥ ನೀಟ್ ಪರೀಕ್ಷೆ ಸೋರಿಕೆ ಮರುಕಳಿಸದಂತೆ ಸ್ಟ್ರಿಕ್ಟಾಗಿ ಕಾನೂನುಬದ್ಧವಾಗಿ ಮಾಡಬೇಕು ಇವತ್ತೇನು ನಾವು ಒತ್ತಾಯ ಮಾಡಿದ್ದೇವೆ. ಧನ್ಯವಾದಗಳು.